ದಿನಾಂಕ 11/8/2024 ಒಲವು ಫೌಂಡೇಶನ್ ರಿಜಿಸ್ಟರ್ ಮೈಸೂರು ಅವರ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವು ಭಾರತೀಯರು ಎಂಬುದಾಗಿ ದೇಶಭಕ್ತಿ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದ ಹಮ್ಮಿಕೊಂಡಿದ್ದು, ಇದರ ಉದ್ಘಾಟನೆಯು ಶ್ರೀ ಕೆ. ದೀಪಕ್, ಅಧ್ಯಕ್ಷರು ಪತ್ರಕರ್ತ ಸಂಘ ಮೈಸೂರು ಮತ್ತು ಅಧ್ಯಕ್ಷರಾದ ಮಂಡಿಕೆರೆ ಗೋಪಾಲ್, ಜಿಲ್ಲಾ ಕಾಶಪ್ಪ ಮತ್ತು ಶ್ರೀಮತಿ ಯಮುನಾ ಎಚ್.ಎಲ್, ಅಧ್ಯಕ್ಷರು ರಾಜ್ಯ ಒಕ್ಕಲಿಗ ವಿಕಾಸ ವೇದಿಕೆ ಹಾಗೂ ಬಹುಮಾನ ವಿತರಣೆಯನ್ನು ಪ್ರೊಫೆಸರ್ ಎ. ರಂಗಸ್ವಾಮಿ, ವಿಶ್ರಾಂತಿ ಪ್ರಾಧ್ಯಾಪಕರು ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮತ್ತು ಒಲವು ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರಾಬರ್ಟ್ ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಎಷ್ಟು ಚಿಕ್ಕ ಸಾಧಕ ಅವರು ಸಂವಿಧಾನ ಸಭೆ ಮತ್ತು ಅಂಬೇಡ್ಕರ್ ಅವರ 4 ಸಂಪುಟಗಳ ಲೋಕಾರ್ಪಣೆ. ಚಿಕ್ಕ ಸಾಹುಕಾರರು ಸರ್ಕಾರಿ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಈ ಅಪರೂಪ ಸಂಶೋಧನಾತ್ಮಕ ರಚನೆ ಮತ್ತು ಅಂತ ನಮ್ಗೆ ಗೊತ್ತಾಗ್ತದೆ. ಹಿಂದಲೂ ಸಹ ಸಮಾಜದ ಒಂದು ಕ್ರಾಂತಿಕಾರಕ ಹೆಜ್ಜೆ ನಿಂತಂತು. ಈ ದಿವಸ ಈ 4 ಸಂಪುಟಗಳು ಬಿಡುಗಡೆ ಆಗ್ತಾ ಇದ್ದೇವೆ. ಈ ನಾಡು ಕಂಡಂತ ಅಪರೂಪದ ವ್ಯಕ್ತಿತ್ವದ ರಾಜಿ ಇಲ್ಲದ ಸರ್ದಾರ ಎಸ್ ಭಗವಂತರು ಅವರು ಈ ಕೃತಿಗಳನ್ನ ಪ್ರೀತಿಯಿಂದ ಬಿಡುಗಡೆ ಮಾಡಿದ್ದಾರೆ. ಗೆಳೆಯ ಬಿ. ಆರ್. ರಂಗಸ್ವಾಮಿ ಅವರು ನ್ಯಾಯವಾದಿಗಳು, ಅಪರೂಪದ ಪತ್ರಕರ್ತರು ಸಹ ಅವರು ಕೃತಿಗಳನ್ನು ಕುರಿತು ಅವರು ಮತ್ತೆ ಶ್ರೀ ಬಸವಲಿಂಗಯ್ಯನವರು ಬಸವ ಅಂತ ಹೇಳಿ ರಾಷ್ಟ್ರದಾದ್ಯಂತ ಹೆಸರನ್ನು ಪಡೆದಂತು, ರಂಗಭೂಮಿಯಲ್ಲಿ ಅಪರೂಪದ ಸೇವೆ ಸಾಧನೆಯನ್ನು ಮಾಡಿದಂತು ಅವರಿಬ್ಬರು ಮಾತನಾಡ್ತಾ ಇದ್ದಾರೆ. ಮಾಜಿ ಮಹಾಪೌರರಾಗಿ ಮುಂದೆ ಒಂದು ಸಣ್ಣ ಉದಾಹರಣೆ ಅವ್ರ ಬಗ್ಗೆ ಹೇಳ್ತೇನೆ. ನಾನು 2008ರಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಆ ನಗರ ಪಾಲಿಕೆಯ ಮುಂದೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪನ ದೊಡ್ಡ ಆಡಳಿತ ಅವರ ಸ್ಟ್ಯಾಚ್ಯೂ ಇದೆ, ಪುತ್ಥಳಿ. ಅದು ಇದೆ ಅಂತಾನೆ ಯಾರು ಗೊತ್ತಿರಲಿಲ್ಲ. ನಾನು ಅಧ್ಯಕ್ಷನಾದಂತ ಏನು ತಲೆ ಕಾಣಿಸ್ತಾ ಇದ್ದಲ್ಲ, ಕುಪ್ಪಳಿ ಪುಟ್ಟಪ್ಪನವ್ರಿಗೆ ನೋಡಿ ಎಲ್ಲ ಕಾರು ಪಾರ್ಕ್, ವಿಶ್ವಮಾನವ ಪಾರ್ಕ್ ಅಂತ. ಸಾಹಿತ್ಯ ಪುರುಷೋತ್ತಮ ಅವರು ಮಹಾಪೌರರಾಗಿ ಅವ್ರಿಗೆ ಹೇಳಿ ಈ ಥರ ಆಗಿದೆ ನೋಡಿ, ಎಲ್ಲ ಬಚ್ಚಗಡ್ಡಿ ಆಗ್ಬಿಟ್ಟಿದೆ. ಅವರು ಬಂದು ನೋಡ್ಬಿಟ್ಟು ಆ ಸಂದರ್ಭ ಆ ತಕ್ಷಣ 4 ಲಾರಿ ನೀರನ್ನು ತೆಗೆದುಕೊಂಡು ಹೋಗಿ ಸ್ವಚ್ಛವನ್ನು ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ 29ನೇ ತಾರೀಕು ಡಿಸೆಂಬರ್ನಲ್ಲಿ ಇದುವರೆಗೂ ಸುಮಾರು 10 ವರ್ಷಗಳಿಂದ ಅಲ್ಲಿ ಅಪರೂಪದ ಕಾರ್ಯಕ್ರಮಗಳನ್ನು ನಡೆದು ವಿಶ್ವಮಾನವನ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ತರಿಸಿದಂಥ ಕೆಲಸವನ್ನ ಸನ್ಮಾನ್ಯ ಶ್ರೀ ಪುರುಷೋತ್ತಮ ಅವರಿಗೆ ಅರಿಗಲ್ಲ ಅದು ಇಂದಿನವರೆಗೂ ನಡ್ಕೊಂಡು ಬರ್ತಾ ಇದೆ.
ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಮೋಹನ್ ರಾಜ್ ಅವರು ಭೀಮವಾದ ಮಾಸಪತ್ರಿಕೆಯ ಸಂಪಾದಕ ಡಾಕ್ಟರ್ ಆರ್ ಮೋಹನ್ ರಾಜ್ ಅಪರೂಪವಾಗಿ ಸಂವಿಧಾನವನ್ನು ಅಂಬೇಡ್ಕರ್ ಅವರನ್ನ ಓದ್ಕೊಂಡಿರುವಂಥವರು. ಅವರು ನಮ್ಮ ಜೊತೆಲಿ ಈ ಸಂದರ್ಭದಲ್ಲಿ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಎಸ್ ಚಿಕ್ಕ ಸಾವುಕ ಕೃತಿಗಳ ಲೇಖಕರು. ನಾನು ಹೇಳಿದಾಗೆ ಸಹಕಾರಿ ಕ್ಷೇತ್ರದಲ್ಲಿ ದುರ್ಯೋಗರಾಗಿ ಯಾವುದೇ ಕಬ್ಬಿಚ್ಚುವುದೇ ಇದ್ದಂತೆ ರಾಜ್ಯ ಮಟ್ಟದ ಅಧಿಕಾರವನ್ನು ಸ್ವೀಕಾರ ಮಾಡಿ ಈಗ ಮತ್ತೆ ಅದ್ಭುತ ರೀತಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾಟಕ ಇರಬೇಕಿರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಕಾಣಿಕೆಯನ್ನು ಈ ನಾಡಿ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಹಿರಿಯ ಚಿಂತಕರು, ಲೇಖಕರು, ಪತ್ರಕರ್ತರು, ಹಾಗೆ ರಂಗಕರ್ಮಿಗಳು ಸಹ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಾನು ಇತ್ತೀಚೆಗೆ ಶ್ರೀನರಸೀಪುರದಲ್ಲಿ ಒಂದು ಅಂಬೇಡ್ಕರ್ ಅವರು ಸಂಬಂಧಪಟ್ಟ ಕಾರ್ಯಕ್ರಮ ಮಾಡಿದ್ದೆ. ನಮ್ಮ ದೇಶ 3 ಕಾರಣಕ್ಕೆ ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ಒಂದು, ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇಡೀ ವಿಶ್ವ ಜ್ಞಾನದ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಮಹಾತ್ಮ ಗಾಂಧಿಯವರು ಹುಟ್ಟಿದ ದಿವಸವನ್ನ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಇತ್ತೀಚೆಗೆ ಯೋಗ ದಿನವಾಗಿ ವಿಶ್ವವೆಲ್ಲ 26ನೇ ತಾರೀಕು ಆಚರಣೆಯನ್ನು ಮಾಡಿದ್ವಿ. ಈ 3 ಕಾರಣಕ್ಕೆ ವಿಶ್ವದಲ್ಲಿ ಈ ದೇಶ ಗಮನವನ್ನು ಸೆಳೆದಿದೆ. ಒಂದೇ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನು ಅಂತಂದ್ರೆ, ಶ್ರೀನರಸೀಪುರದಲ್ಲಿ ಸಭೆ ಸಮಾರಂಭ ನಡೆಯುವಾಗ ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಗೆಳೆಯ ಎಚ್ಚರ ಪ್ರಾಧ್ಯಾಪಕರು ಹೇಳಿದೆ, DSSನವರು ಜ್ಞಾನ ದಿವಸವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿರ್ಬೋದು ಅಂತ ತಪ್ಪಿದ್ರು. ಇಡೀ ವಿಶ್ವದ 10 ದೇಶಗಳು ಸೇರಿ ಅವರ ಅಧ್ಯಯನಶೀಲತೆಯನ್ನು ಕಂಡು ಒಂದು ಮಾತಿಗೆ ಹೇಳಬೇಕಾಗುತ್ತೆ. ಇಂಗ್ಲೆಂಡ್ನಲ್ಲಿ ಅವರು ಓದಲಿಕ್ಕೆ ಹೋದಾಗ 10 ಜನ ಬೇರೆ ಬೇರೆ ದೇಶದಿಂದ ಆ ಡಿಗ್ರಿಯಲ್ಲಿ ಮಾಡಲಿಕ್ಕೆ ಹೋಗಿರ್ತಾರೆ. ನನಗೆ ಹೆಚ್ಚು ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದು. ಎಲ್ಲ ವಿದ್ಯಾಭ್ಯಾಸ ಮುಗಿದ ನಂತರ ಆ ಓದಿದ ಬೀದಿಗಳಲ್ಲಿ ರಾಶಿ ಪುಸ್ತಕಗಳು. ಅಂಬೇಡ್ಕರ್ ಅವರು ಒಂದೇ ಒಂದು ಪುಸ್ತಕವನ್ನು ಕೊಟ್ಕೊಂಡಿದ್ರು. ಅವರು ಏನು ಅರ್ಧ ಟೀ ಮತ್ತೆ ಸಂಜೆ 4 ಗಂಟೆ ಮೇಲೆ ಲೈಬ್ರರಿಯನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ರು. ಈ ಹುಚ್ಚ ಎಲ್ಲ ತಿರ್ಗಾಡಕ್ಕೆ ಹೋಗ್ಬಿಟ್ಟು ಲೈಬ್ರರಿಯಲ್ಲಿ ರಾತ್ರಿ ಓದ್ತಾ ಇದ್ದಾರೆ ಅಂತೇಳಿ ನಗ್ತಾ ಇದ್ದಾರೆ. 9 ಜನ ಆ ಸಂದರ್ಭದಲ್ಲಿ ಅನುತ್ತೀರ್ಣರಾಗ್ತಾರೆ. ಅಂಬೇಡ್ಕರ್ ಅವರೊಬ್ಬರೇ ಪಾಸ್ ಆಗ್ತಾರೆ. ಅವರು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಉಳಿದ 10 ಜನ ವಿದ್ಯಾರ್ಥಿಗಳು. ಈ ಪುಸ್ತಕದ ರಾಶಿಯನ್ನ, ಈ ಜ್ಞಾನದ ರಾಶಿಯನ್ನು ಇಲ್ಲಿ ರಸ್ತೆಯಲ್ಲಿ ಬಿಸಾಕ್ಬಿಟ್ಟಿದ್ದೀರಿ. ನನಗೊಂದು ಸಣ್ಣ ಸಹಾಯ ಮಾಡಬೇಕು. ಇದನ್ನೆಲ್ಲ ಹಡಗಿನಲ್ಲಿ ಸುರಿಸಿಬಿಟ್ಟು ನನ್ನ ದೇಶಕ್ಕೆ ಸಾಧಿಸುವಂಥ ಕೆಲಸವನ್ನ ಮಾಡಿ ಅಂತ ಕೇಳಿದ್ರು. ಅವರು ತಮಾಷೆ ಮಾಡ್ತಾರೆ, ಇಂಡಿಯಾ ಇಸ್ ಎ ಡಸ್ಟ್ಬಿನ್ ಪುಟ್ ಆಲ್ ದಿಸ್ ವೇಸ್ಟ್ ಅಂತ ಕೇಳ್ತಾರೆ. ಇಲ್ಲ ಇಲ್ಲ, ಜ್ಞಾನದ ಸಾಗರ ಇದೆ ಅದರಲ್ಲಿ, ನನಗನ್ನು ಕೊಡಿ, ನಾನು ತಗೊಂಡೋಗಿ ದೊಡ್ಡ ಲೈಬ್ರರಿ ಮಾಡ್ತೀನಿ. ಇಡೀ ವಿಶ್ವದಲ್ಲಿ 50,000 ಪುಸ್ತಕಗಳಲ್ಲಿ ಮೊಟ್ಟ ಮೊದಲಿಗೆ ಒಂದು ಪುಸ್ತಕ ಭಂಡಾರ ಮಾಡಿದಂಥವರು ಅಂಬೇಡ್ಕರ್. ಒಬ್ಬ ವಿದ್ಯಾರ್ಥಿ ಒಂದು 4 ವರ್ಷಗಳ ನಂತರ